ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದೇನಿದು ನಾವು ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ? ನಾವು ರೆಸ್ಟೋ ಬಾರ್ಗೆ ಬಂದಿದ್ವಿ. ನಾವು ಹೋಗಿದ್ದಿದ್ದು ಡಿಸೆಂಬರಲ್ಲಿ. ಡಿಸೆಂಬರ್ 25ಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಇದು ರೆಸ್ಟೋ ಬಾರಲ್ಲಿ. ಬಿಕಾಸ್ ಕ್ರಿಸ್ಮಸ್ ಹಬ್ಬ ಇದೆ ಅಲ್ಲ, ಅದರಿಂದ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಡಿನ್ನರ್ಗೆ ನಾವು ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹಾಗೆ ಹೊರಗಡೆ ಹೋದ್ವಿ. ಯಾಕೆ ಈಗ ಹೋಗಿದ್ವಿ ಅಂತ ಹೇಳಿದ್ರೆ, ಬಿಕಾಸ್ ನನ್ನ ಬರ್ತ್ಡೇ ಸ್ಪೆಷಲ್ಲು ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಹಾಗೆ ಹೋಗಿದ್ವಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಂದು ಎಡಿಟಿಂಗ್ ಸ್ವಲ್ಪ ಸ್ಲೋ ಇರೋದ್ರಿಂದ ಸ್ವಲ್ಪ ವೀಡಿಯೋಸ್ ಡಿಲೇ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ದಿನ ಯಾವ ಥರ ಎಂಜಾಯ್ ಮಾಡಿದ್ವಿ, ಯಾರ್ಯಾರು ಹೋಗಿದ್ವಿ ನೋಡೋಣ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಮಾತ್ರನೇ, ಅಕ್ಕ, ಭಾವ, ನನ್ನ ತಮ್ಮ ಮತ್ತು ನಮ್ಮ ಸ್ವೀಟಿ. ಎಷ್ಟು ಬ್ಯುಸಿಯಾಗಿದ್ದಾಳೆ ನೋಡಿ ನಮ್ಮ ಸ್ವೀಟಿ ಫೋನಲ್ಲಿ ಅಂದರೆ, ತುಂಬಾ ಬ್ಯುಸಿ. ಹಾಗೆ ಮಿಲ್ಕಿಗಾದರೆ ಫುಲ್ ಕಲರ್ಫುಲ್ಲಾಗಿ ಕಾಣ್ತಿದೆ ಎಲ್ಲನೂ, ಸುಮ್ಮನೆ ನೋಡ್ತಾ ಇದ್ದಾಳೆ. ಹಾಗೆ ಸುಮ್ಮನೆ ಒಂದೆರಡು ಸೆಲ್ಫೀಸ್ನ ತೊಗೊಂಡೆ. ಆ್ಯಕ್ಚುಲಿ ನಾವು ಆಗಲೇ ಬಂದಾಗ ಕೆಳಗಡೆ ಫುಲ್ಲಾಗಿತ್ತು. ಅದರಿಂದ ನಾವು ಮೇಲೆ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳಿ ಮೇಲೆ ಹೋಗಿ ಕೂತಿದ್ವಿ. ಆಮೇಲೆ ನಾವು ಬರೋ ಅಷ್ಟೊತ್ತಿಗೆ ಫುಲ್ ಕ್ಲಿಯರ್ ಆಗಿದೆ. ನೋಡಿ ತುಂಬಾ ಚೆನ್ನಾಗಿದೆ ಕ್ಲೈಮೇಟು, ಈ ಲೈಟಿಂಗ್ ಎಫೆಕ್ಟು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಲೇಡೀಸ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟು ಅಂತ ಹೇಳಿದ್ರೆ ಸೆಲ್ಫೀಸ್ ಮತ್ತು ವೀಡಿಯೋಸ್ ಮೇಲೆ ಅಂತಲೇ ಹೇಳ್ಬೋದು. ಹಾಗೆ ನಮಗೂ ಕೂಡನು ಆ ಫೀಲಿಂಗ್ ಅಂತೂ ಹೋಗೋದೇ ಇಲ್ಲ ಅಲ್ವಾ. ನಾವು ಕೂಡ ಒಂದೆರಡು ಸೆಲ್ಫೀಸ್ನ ತೊಗೊಂಡ್ವಿ. ಇಲ್ಲಿ ನೋಡಿ ಲೈಟಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ಒಳಗಡೆ ಹೋಗಿ ಕೂತ್ಕೊಳ್ತಾ ಇದ್ದೀವಿ. ನಮ್ಮ ಮಿಲ್ಕಿಗಾದರೆ ಫುಲ್ ಕಲರ್ಫುಲ್ ಇವತ್ತು. ಇಲ್ಲಿ ಮ್ಯೂಸಿಕ್ ಹಾಕಿದ್ರು, ಬಟ್ ನಾನಿಲ್ಲಿ ಮ್ಯೂಸಿಕ್ನ ರಿಮೂವ್ ಮಾಡಿದ್ದೀನಿ. ನಮ್ಮ ಮಿಲ್ಕಿ ಆದರೆ ಫುಲ್ಲಿ ಎಂಜಾಯ್ ಮಾಡ್ತಾ ಇದ್ದಾಳೆ ಟುಡೇ. ಲೈಟಿಂಗ್ಸ್ ಹಬ್ಬ ಥರ. ಮೇಲಿದ್ದಾಗ ಸ್ವಲ್ಪ ಡಾರ್ಕ್ನೆಸ್ ಇತ್ತು, ಅವಳು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನೋಡಿಲ್ಲ. ಕೆಳಗಡೆ ಬಂದಿದ ತಕ್ಷಣ ಫುಲ್ ಬ್ರೈಟ್ ಆಗಿಬಿಟ್ಟಿದ್ದಾಳೆ. ಈಗ ನಮ್ಮ ಸ್ವೀಟಿ ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ ನೋಡಿ. ಈಗ ಆರ್ಡ್ರ್ ಮಾಡ್ತಾ ಇದ್ದಾರೆ ಭಾವ. ಫಸ್ಟ್ ಬಂದಿದ್ದು ಪನ್ನೀರ್ ಚಿಲ್ಲಿನ ತೊಗೊಂಡಿದ್ದೆ ನಾನು. ನಾವು ಬಂದಿರೋ ರೆಸ್ಟೋರೆಂಟ್ ಹೆಸರು ಚೇರ್ಮನ್ಸ್ ರೆಸ್ಟೋ ಬಾರ್ ಅಂತ ಹೇಳಿ. ಇದು ಚಿಕ್ಕಬಾಣಾವರದಲ್ಲಿದೆ. ನೀವು ಯಾರಾದರೂ ನಿಯರೆಸ್ಟ್ ಇದ್ದರೆ ವಿಸಿಟ್ ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಐಟಮ್ಸ್. ಹಾಗೆ ನಾವು ನೆಕ್ಸ್ಟ್ ಫಿಶ್ ಅಮೃತ್ಸರಿ ತೊಗೊಂಡಿದ್ವಿ. ಹಾಗೆ ಬೀಟ್ರೂಟ್ ವಡಾನ ತೊಗೊಂಡಿದ್ದೆ ನಾನು. ನೋಡೋಕ್ಕಂತೂ ಆ್ಯಸ್ ಇಟ್ ಈಸ್ ಸೇಮ್ ಪಾಲಕ್ ವಡ ಟೈಪ್ ಇದೆ, ಬಟ್ ಟೇಸ್ಟ್ ಆದರೆ ಕಂಪ್ಲೀಟ್ಲಿ ಡಿಫ್ರೆಂಟಾಗಿದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ನೆಕ್ಸ್ಟ್ ನಾವು ಉರು ಚಿಕನ್ನ ತೊಗೊಂಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ನಮ್ಮ ಮಿಲ್ಕಿ ಪಾಪ ಸೌತೆಕಾಯಿ ತಿಂತಾ ಇದ್ದಾಳೆ, ಅವಳಿಗಿನ್ನೂ ಹಲ್ಲು ಬಂದಿಲ್ಲ ಪಾಪ, ಬೇರೆ ಏನೂ ತಿನ್ನೋಕ್ಕಾಗಲ್ಲ. ನೆಕ್ಸ್ಟ್ ನಾವು ತೊಗೊಂಡಿದ್ದ ಐಟಮ್ ಏನಪ್ಪ ಅಂತ ಹೇಳಿದ್ರೆ ಬ್ಲ್ಯಾಕ್ ಪೆಪ್ಪರ್ ಫ್ರೈ ಮತ್ತು ಆಂಧ್ರ ಚಿಲ್ಲಿ ಚಿಕನ್ನು. ತುಂಬಾ ಟೇಸ್ಟಿಯಾಗಿತ್ತು ಒಂದೊಂದು ಐಟಮೂ ಇಲ್ಲಿ ರೆಸ್ಟೋರೆಂಟಲ್ಲಿ. ತುಂಬಾ ಚೆನ್ನಾಗಿದೆ. ಬೀಟ್ರೂಟ್ ವಡ ಯಾರೆಲ್ಲ ತಿಂದಿದ್ದೀರೋ ಕಾಮೆಂಟ್ ಮಾಡಿ. ನಾನಾದರೆ ಫಸ್ಟ್ ಟೈಮ್ ತಿಂತಾ ಇರೋದು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ರೆಸ್ಟೋ ಬಾರಲ್ಲಿ ನೋಡೋಕ್ಕೆ. ತುಂಬಾ ಚೆನ್ನಾಗಿದೆ. ಬ್ಲೂ ಕಲರ್ ಮೈನ್ ಹೈಲೈಟ್ ಆಗಿರೋದು ಅಂತ ಹೇಳಿದ್ರೆ. ಹಾಗೆ ನೋಡಿ ಈ ಥರ ಔಟ್ಸೈಡ್ ಕೂತ್ಕೊಂಡು ರೆಸ್ಟೋ ಬಾರಲ್ಲಿ ಊಟ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಕೂಲ್ ಬ್ರೀಸ್, ಫುಲ್ ಲೈಟಿಂಗ್ಸು ತುಂಬಾ ಚೆನ್ನಾಗಿದೆ. ನೀವು ಯಾರೆಲ್ಲ ಈ ಥರ ಎಂಜಾಯ್ ಮಾಡಿದ್ದೀರಾ ಕಾಮೆಂಟ್ ಮಾಡಿ. ನಮ್ಮ ಮಿಲ್ಕಿ ಆದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ, ಫ್ಲೈನ್ ಕಿಸ್ಗಳು ಕೊಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅವಳು. ಹಾಗೆ ಈಗ ರೋಟಿ ಕರ್ರಿನ ತೊಗೊಂಡಿದ್ವಿ. ಬಟರ್ ರೋಟಿ ಮತ್ತು ವೆಜ್ ಕೀಮಾ ಮಸಾಲಾನ ತೊಗೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿದೆ. ವೆಜ್ ಕೀಮಾ ಮಸಾಲ ಆದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಟೇಸ್ಟ್ ಇಲ್ಲಿ. ಯಮ್ಮಿ, ತುಂಬಾ ಟೇಸ್ಟಿಯಾಗಿದೆ. ಸೂಪರ್ಬ್, ಅಲ್ಟಿಮೇಟ್ ಅಷ್ಟೇ ಟೇಸ್ಟ್ ಮಾತ್ರ. ಹಾಗೆ ನೆಕ್ಸ್ಟ್ ಐಟಮ್ ತವಾ ಪಲಾವ್ನ ತೊಗೊಂಡಿದ್ವಿ ಮತ್ತು ಪಾಲಕ್ ರೈಸ್ನ ತೊಗೊಂಡಿದ್ವಿ.
ತವಾ ಪುಲಾವ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನಂಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಪಾಲಕ್ ರೈಸ್ ಸ್ವಲ್ಪ ನನಗೆ ಡಿಸ್ಲೈಕ್ ಅನಿಸ್ತು. ಟೇಸ್ಟ್ ಚೆನ್ನಾಗಿದೆ. ನನಗೆ ಯಾಕೋ ಸ್ವಲ್ಪ ಇಷ್ಟ ಆಗಿಲ್ಲ ಅಷ್ಟೇ. ನಮ್ಮ ಮಿಲ್ಕಿ ಆದರೆ ನಾವು ಊಟ ಮಾಡೋ ಅಷ್ಟರಲ್ಲಿ ಟಿಶ್ಯೂಸ್ ಜೊತೆ ತುಂಬಾ ಚೆನ್ನಾಗಿ ಆಡ್ಕೊಬಿಟ್ಟಿದ್ದಾಳೆ. ಪ್ಲೇಟ್ ನೋಡಿ ಕಲರ್‌ಫುಲ್ಲಾಗಿ ಕಾಣ್ತಾ ಇದೆ. ಗ್ರೀನ್ ಮತ್ತು ಆರೆಂಜಿಶ್ ಆಗಿ. ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಈ ಎಕ್ಸ್‌ಪೀರಿಯನ್ಸು. ಫುಡ್ ಟೇಸ್ಟುನು ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲ ಐಟಮ್ಸೂ ಸ್ಯಾಟಿಸ್ಫೈ ಆಗಿದೆ ನಮಗಾದ್ರೆ. ಹಾಗೆ ಊಟ ಎಲ್ಲ ಮುಗ್ದಾದ ನಂತರ ಜ್ಯೂಸನ್ನ ತೊಗೊಂಡಿದ್ವಿ. ಬ್ಲೂ ಕಫಿರ್ ಲೈಮ್ ಅಂತ ತೊಗೊಂಡಿದ್ದ ಜ್ಯೂಸು ತುಂಬಾ ಟೇಸ್ಟಿಯಾಗಿತ್ತು. ಬಟ್ ಈ ಕ್ಲೈಮೇಟಲ್ಲಿ ಜ್ಯೂಸ್ ತೊಗೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಮತ್ತೆ ನಮ್ಮ ಸ್ವೀಟಿ ನಂಗೆ ಬೇಕೇ ಬೇಕಂತ ಹೇಳಿದ್ರು. ಸೊ ಎಲ್ರೂ ತೊಗೊಂಡಿದ್ವಿ. ಬಟ್ ಈಗ ವೆದರ್ ಆದರೆ ಫುಲ್ ಕೋಲ್ಡ್ ಇದೆ. ಅದರಿಂದ ಜ್ಯೂಸ್ ತೊಗೊಳ್ಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಆದರೂ ಧೈರ್ಯ ಮಾಡಿ ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಜ್ಯೂಸು. ನನಗಾದರೆ ಜ್ಯೂಸು ಈ ಥರ ಐಸ್ ಕ್ರೀಮ್ಸು ಅಂದ್ರೇ ತುಂಬಾ ಇಷ್ಟ ಫುಡ್ಗಿಂತನೂ. ಈಗ ಫುಲ್ ಚಳಿ ಇರೋದ್ರಿಂದ ಈ ಕ್ಲೈಮೇಟಲ್ಲಿ ತೊಗೊಳ್ಳೋದಕ್ಕೆ ಸ್ವಲ್ಪ ಭಯ ಆಗುತ್ತಷ್ಟೇ. ಎನಿವೇಸ್ ಹೇಗೋ ನಾವು ಬಂದಿದ್ದ ಕಾರ್ಯಕ್ರಮ ಮುಗೀತು. ಇನ್ನೇನು ಶಾಪನ್ನು ಕ್ಲೋಸ್ ಮಾಡೋ ಟೈಮ್ ಆಗಿದೆ. ಆಲ್ರೆಡಿ 11:00 ಆಗಿದೆ. ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಲ್ಲಿವರೆಗೆ ನೋಡಿದ್ದೀರಾ ಅಂದರೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.